ಮೊದಲನೇ ಪ್ರಶ್ನೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿಯಮಿತವಾಗಿ ಯಾವ ಪಾನೀಯವು ಯಕೃತ್ತಿನ ರೋಗವನ್ನು ತಡೆಯುತ್ತದೆ? ಎ. ಜೇನು, ಬಿ. ನಿಂಬೆ ನೀರು, ಸಿ. ಶುಂಠಿ ರಸ, ಡಿ. ಜೀರಿಗೆ ನೀರು. ಉತ್ತರ ಬಿ. ನಿಂಬೆ ನೀರು. ಎರಡನೇ ಪ್ರಶ್ನೆ, ವಿಶ್ವದ ಯಾವ ದೇಶವು ಗಡ್ಡವನ್ನು ಬೆಳೆಸಲು ಪರವಾನಗಿ ಪಡೆಯಬೇಕು? ಎ. ಭಾರತ, ಬಿ. ಅಮೆರಿಕ, ಸಿ. ಜಪಾನ್, ಡಿ. ರೊಮೇನಿಯಾ. ಉತ್ತರ ಡಿ. ರೊಮೇನಿಯಾ. ಮೂರನೇ ಪ್ರಶ್ನೆ, ನೀರು ಕುಡಿಯುವುದರಿಂದ ಯಾವ ರೋಗಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ? ಎ. ಮೂತ್ರಪಿಂಡ ಕಲ್ಲು, ಬಿ. ರಕ್ತಹೀನತೆ, ಸಿ. ಮಲಬದ್ಧತೆ, ಡಿ. ಕಾಮಾಲೆ. ಉತ್ತರ ಎ. ಮೂತ್ರಪಿಂಡದ ಕಲ್ಲು. ನಾಲ್ಕನೇ ಪ್ರಶ್ನೆ, ಯಾವ ಆಹಾರ ಅತಿಯಾದ ಸೇವನೆಯು ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣವಾಗುತ್ತದೆ? ಎ. ಬಾಳೆಹಣ್ಣು, ಬಿ. ಹಾಲು, ಸಿ. ಮೀನು, ಡಿ. ಮಾಂಸ. ಉತ್ತರ ಡಿ. ಮಾಂಸ. ಐದನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆ ಮುಖದ ಅಂದವನ್ನು ಕಡಿಮೆ ಮಾಡುತ್ತದೆ? ಎ. ವಿಟಮಿನ್ ಕೆ, ಬಿ. ವಿಟಮಿನ್ ಎ, ಸಿ. ವಿಟಮಿನ್ ಬಿ, ಡಿ. ವಿಟಮಿನ್ ಇ. ಉತ್ತರ ಡಿ. ವಿಟಮಿನ್ ಇ. ಆರನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆ ಚಿಕ್ಕ ವಯಸ್ಸಿನಲ್ಲಿ ಮುದುಕರಾಗುತ್ತಾರೆ? ಎ. ವಿಟಮಿನ್ ಕೆ, ಬಿ. ವಿಟಮಿನ್ ಡಿ, ಸಿ. ವಿಟಮಿನ್ ಎ, ಡಿ. ವಿಟಮಿನ್ ಇ. ಉತ್ತರ ಡಿ. ವಿಟಮಿನ್ ಇ. ಏಳನೇ ಪ್ರಶ್ನೆ, ನಮ್ಮ ಹೃದಯಕ್ಕೆ ಯಾವ ಬಣ್ಣದ ಹಣ್ಣು ಒಳ್ಳೆಯದು? ಎ. ಬಿಳಿ, ಬಿ. ಕೆಂಪು, ಸಿ. ಹಳದಿ, ಡಿ. ಹಸಿರು. ಉತ್ತರ ಬಿ. ಕೆಂಪು. ಎಂಟನೇ ಪ್ರಶ್ನೆ, ಯಾವ ತರಕಾರಿಯನ್ನು ಸೇವಿಸಿದರೆ ಪೈಲ್ಸ್ ರೋಗ ಬೇಗ ಗುಣವಾಗುತ್ತದೆ? ಎ. ಆಲೂಗಡ್ಡೆ, ಬಿ. ಮುಲ್ಲಂಗಿ, ಸಿ. ಬಿಳಿ ಬದನೆ, ಡಿ. ಟೊಮ್ಯಾಟೊ. ಉತ್ತರ ಬಿ. ಮುಲ್ಲಂಗಿ. ಒಂಬತ್ತನೇ ಪ್ರಶ್ನೆ, ದೇಹದಲ್ಲಿ ಯಾವ ಕೊರತೆ ಇದ್ದರೆ ಮಧುಮೇಹಕ್ಕೆ ಕಾರಣವಾಗುತ್ತದೆ? ಎ. ಹಿಮೋಗ್ಲೋಬಿನ್, ಬಿ. ಇನ್ಸುಲಿನ್, ಸಿ. ಕೊಬ್ಬು, ಡಿ. ಸಕ್ಕರೆ. ಉತ್ತರ ಬಿ. ಇನ್ಸುಲಿನ್. ಹತ್ತನೇ ಪ್ರಶ್ನೆ, ಯಾವ ದೇಶವನ್ನು ಬೆಳಗಿನ ಶಾಂತತೆಯ ನಾಡು ಎಂದು ಕರೆಯಲಾಗುತ್ತದೆ? ಎ. ಕೊರಿಯಾ, ಬಿ. ಅಮೆರಿಕ, ಸಿ. ಜಪಾನ್, ಡಿ. ಚೀನಾ. ಉತ್ತರ ಎ. ಕೊರಿಯಾ. ಹನ್ನೊಂದನೇ ಪ್ರಶ್ನೆ, ಈ ಕನಸು ಬಿದ್ದರೆ ನೀವು ಬೇಗ ಶ್ರೀಮಂತರಾಗುತ್ತೀರಿ? ಎ. ಬಿಳಿ ಆನೆ, ಬಿ. ಹಸು, ಸಿ. ಮಳೆ, ಡಿ. ನವಿಲು. ಉತ್ತರ ಮೇಲಿನ ಎಲ್ಲವೂ. ಹನ್ನೆರಡನೇ ಪ್ರಶ್ನೆ, ಯಾವುದನ್ನು ಹೆಚ್ಚಿಗೆ ತಿಂದರೆ ಕೂದಲು ಉದುರುತ್ತದೆ? ಎ. ಸಕ್ಕರೆ, ಬಿ. ಅರಿಶಿಣ, ಸಿ. ಮೆಣಸಿನಕಾಯಿ, ಡಿ. ಬೆಲ್ಲ. ಉತ್ತರ ಎ. ಸಕ್ಕರೆ. 13ನೇ ಪ್ರಶ್ನೆ, ಯಾವ ಹಣ್ಣು ಅತಿಸಾರವನ್ನು ನಿಯಂತ್ರಿಸುತ್ತದೆ? ಎ. ಸೇಬು, ಬಿ. ದಾಳಿಂಬೆ, ಸಿ. ಸೌತೆಕಾಯಿ, ಡಿ. ಪೇರಳೆ. ಉತ್ತರ ಬಿ. ದಾಳಿಂಬೆ. 14ನೇ ಪ್ರಶ್ನೆ, ಮಾನವನ ದೇಹದಲ್ಲಿನ ಮೂತ್ರಪಿಂಡಗಳ ತೂಕ ಎಷ್ಟು? ಎ. 250 ಗ್ರಾಂ, ಬಿ. 200 ಗ್ರಾಂ, ಸಿ. 300 ಗ್ರಾಂ, ಡಿ. 350 ಗ್ರಾಂ. ಉತ್ತರ ಎ. 250 ಗ್ರಾಂ. 15ನೇ ಪ್ರಶ್ನೆ, ಯಾವ ಜಂತು ಕಿರುಚಿದರೂ ಶಬ್ದ ಬರುವುದಿಲ್ಲ? ಎ. ಒಂಟೆ, ಬಿ. ಎಮ್ಮೆ, ಸಿ. ಆಕಳು, ಡಿ. ಜಿರಾಫೆ. ಉತ್ತರ ಡಿ. ಜಿರಾಫೆ. 16ನೇ ಪ್ರಶ್ನೆ, ಅತಿಯಾಗಿ ಆಲೋಚನೆ ಮಾಡುವವರಲ್ಲಿ ಅತಿ ಶೀಘ್ರವಾಗಿ ಬರುವ ವ್ಯಾಧಿ ಯಾವುದು? ಎ. ಮರುಗುಳಿತನ, ಬಿ. ಕ್ಯಾನ್ಸರ್, ಸಿ. ಪಕ್ಷವಾತ, ಡಿ. ನಿದ್ರಾಹೀನತೆ.
ಉತ್ತರ ಎ ಮರುಗುಳಿತನ. 17ನೇ ಪ್ರಶ್ನೆ, ಟೇಬಲ್ ಟೆನ್ನಿಸ್ ಅನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ ಭಾರತ, ಬಿ ಇಂಗ್ಲೆಂಡ್, ಸಿ ರಷ್ಯಾ, ಡಿ ಚೀನಾ. ಉತ್ತರ ಬಿ ಇಂಗ್ಲೆಂಡ್. 18ನೇ ಪ್ರಶ್ನೆ, ಅನ್ನ ಬಹುಬೇಗ ಜೀರ್ಣವಾಗಲು ಉಪಯೋಗ ಪಡೆಯುವುದು ಯಾವುದು? ಎ ಮೊಸರು, ಬಿ ಖರ್ಜೂರ, ಸಿ ಬೆಲ್ಲ, ಡಿ ನಿಂಬೆಕಾಯಿ. ಉತ್ತರ ಎ ಮೊಸರು. 19ನೇ ಪ್ರಶ್ನೆ, ಸುಗಂಧ ದ್ರವಗಳ ಮಹಾರಾಜನೆಂದು ಯಾವುದನ್ನು ಕರೆಯುತ್ತೇವೆ? ಎ ಕುಂಕುಮ ಹೂ, ಬಿ ದಾಲ್ಚಿನ್ನಿ, ಸಿ ಯಾಲಕ್ಕಿ, ಡಿ ಮೆಣಸು. ಉತ್ತರ ಡಿ ಮೆಣಸು. 20ನೇ ಪ್ರಶ್ನೆ, ಹೃದಯವನ್ನು ತಲೆಯಲ್ಲಿ ಹೊಂದಿರುವ ಪ್ರಾಣಿ ಯಾವುದು? ಎ ಮೊಸಳೆ, ಬಿ ಸೀಗಡಿ, ಸಿ ಕಪ್ಪೆ, ಡಿ ಮೀನು. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಚೇಳಿನ ವಿಷವನ್ನು ಯಾವ ರೋಗವನ್ನು ಗುಣಪಡಿಸಲು ಬಳಸಲಾಗುತ್ತದೆ? ಎ ಕ್ಯಾನ್ಸರ್, ಬಿ ಶುಗರ್, ಸಿ ಹೃದಯ ರೋಗ, ಡಿ ಕೀಲು ನೋವು. ಉತ್ತರ ಡಿ ಕೀಲು ನೋವು. ಯಾವ ಹಣ್ಣನ್ನು ತಿನ್ನುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ? ಎ ಹಸಿಮಾವು, ಬಿ ಬಾಳೆಹಣ್ಣು, ಸಿ ದ್ರಾಕ್ಷಿಗಳು, ಡಿ ನೆಲ್ಲಿಕಾಯಿ. ಉತ್ತರ ಡಿ ನೆಲ್ಲಿಕಾಯಿ. ಆನೆಯ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ? ಎ 26 ಹಲ್ಲುಗಳು, ಬಿ 12 ಹಲ್ಲುಗಳು, ಸಿ 5 ಹಲ್ಲುಗಳು, ಡಿ 2 ಹಲ್ಲುಗಳು. ಉತ್ತರ ಎ 26 ಹಲ್ಲುಗಳು. ಯಾವ ದೇಶದ ಜನರು ಮಣ್ಣಿನಿಂದ ಮಾಡಿದ ಬ್ರೆಡ್ ತಿನ್ನುತ್ತಾರೆ? ಎ ಐಟಿ, ಬಿ ನೇಪಾಳ, ಸಿ ಭಾರತ, ಡಿ ಆಫ್ರಿಕಾ. ಉತ್ತರ ಎ ಐಟಿ. ಸಿಮ್ ಕಾರ್ಡ್ ಅನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ ಜರ್ಮನಿ, ಬಿ ಇಂಡಿಯಾ, ಸಿ ನೇಪಾಳ, ಡಿ ಅಮೆರಿಕ. ಉತ್ತರ ಎ ಜರ್ಮನಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಆಲೂಗಡ್ಡೆ ಉತ್ಪಾದಿಸುವ ದೇಶ ಯಾವುದು? ಎ ಭಾರತ, ಬಿ ರಷ್ಯಾ, ಸಿ ಸಿಂಗಪೂರ್, ಡಿ ಚೀನಾ. ಉತ್ತರ ಡಿ ಚೀನಾ. ಯಾವ ಕಾಯಿಲೆಯಿಂದ ಬಳಲುತ್ತಿರುವವರು ಆಲೂಗಡ್ಡೆ ತಿನ್ನಬಾರದು? ಎ ಶುಗರ್, ಬಿ ಅಲರ್ಜಿ, ಸಿ ಮಲೇರಿಯಾ, ಡಿ ಅತಿಸಾರ. ಉತ್ತರ ಎ ಶುಗರ್. ಯಾವ ರಾಜನು ತನ್ನ ಸ್ವಂತ ತಾಯಿಯನ್ನು ಮದುವೆಯಾದನು? ಎ ಅಕ್ಬರ್, ಬಿ ಬಾಬರ್, ಸಿ ಹುಮಾಯೂನ್, ಡಿ ಇಡಿಫಸ್. ಉತ್ತರ ಡಿ ಇಡಿಫಸ್. 5 ರೂಪಾಯಿ ನೋಟುಗಳ ಮುದ್ರಣ ನಿಂತಿದ್ದು ಯಾವಾಗ? ಎ 2009ರಿಂದ, ಬಿ 2011ರಿಂದ, ಸಿ 2014ರಿಂದ, ಡಿ 2016ರಿಂದ. ಉತ್ತರ ಎ 2009ರಿಂದ. ಯಾವ ಹಣ್ಣನ್ನು ತಿನ್ನುವುದರಿಂದ ನಿಮ್ಮ ದೇಹದಲ್ಲಿ ರಕ್ತ ಶುದ್ಧವಾಗುತ್ತದೆ? ಎ ಮರಸೇಬು, ಬಿ ಬಾಳೆಹಣ್ಣು, ಸಿ ದಾಳಿಂಬೆ, ಡಿ ಪಪ್ಪಾಯಿ. ಉತ್ತರ ಎ ಮರಸೇಬು. ಜಗತ್ತಿನಲ್ಲಿ ಶೂನ್ಯವನ್ನು ಮೊದಲು ಕಂಡು ಹಿಡಿದವರು ಯಾರು? ಎ ಭಾರತೀಯರು, ಬಿ ಜಪಾನಿಯರು, ಸಿ ಚೀನಿಯರು, ಡಿ ಆಂಗ್ಲರು. ಉತ್ತರ ಎ ಭಾರತೀಯರು. ಭಾರತದಲ್ಲಿ ಸೊಳ್ಳೆ ಕಡಿತದಿಂದ ಉಂಟಾಗುವ ರೋಗ ಯಾವುದು? ಎ ಡೆಂಗು, ಬಿ ಕ್ಯಾನ್ಸರ್, ಸಿ ಮಲೇರಿಯಾ, ಡಿ ಜ್ವರ.
ಉತ್ತರ ಎ ಡೆಂಗು. ರಕ್ತದೊತ್ತಡವನ್ನು ಕಡಿಮೆ ಮಾಡುವ ತರಕಾರಿಗಳು ಯಾವುವು? ಎ ಬೀಟ್ರೂಟ್, ಬಿ ಕ್ಯಾರೆಟ್, ಸಿ ಬದನೆಕಾಯಿ, ಡಿ ಟೊಮ್ಯಾಟೊ. ಉತ್ತರ ಎ ಬೀಟ್ರೂಟ್. ಸಮೋಸವನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ ಇರಾನ್, ಬಿ ಇಂಡಿಯಾ, ಸಿ ಚೀನಾ, ಡಿ ಅಮೆರಿಕ. ಉತ್ತರ ಎ ಇರಾನ್. ಯಾವ ದೇಶದಲ್ಲಿ ಜೈಲಿನಿಂದ ತಪ್ಪಿಸಿಕೊಳ್ಳುವುದು ಅಪರಾಧ ಎಂದು ಪರಿಗಣಿಸಲಾಗುವುದಿಲ್ಲ? ಎ ಭಾರತದಲ್ಲಿ, ಬಿ ಚೀನಾದಲ್ಲಿ, ಸಿ ಅಮೆರಿಕದಲ್ಲಿ, ಡಿ ಜರ್ಮನಿಯಲ್ಲಿ. ಉತ್ತರ ಡಿ ಜರ್ಮನಿಯಲ್ಲಿ. ಭಾರತದಲ್ಲಿ ಅತಿ ಹೆಚ್ಚು ಭಿಕ್ಷುಕರನ್ನು ಹೊಂದಿರುವ ರಾಜ್ಯ ಯಾವುದು? ಎ ಬಿಹಾರ, ಬಿ ಪಶ್ಚಿಮ ಬಂಗಾಳ, ಸಿ ಗುಜರಾತ್, ಡಿ ಉತ್ತರ ಪ್ರದೇಶ್. ಉತ್ತರ ಬಿ ಪಶ್ಚಿಮ ಬಂಗಾಳ. ಭೂಮಿಯ ಮೇಲ್ಮೈಯಲ್ಲಿ ಎಷ್ಟು ಶೇಕಡಾವಾರು ನೀರು ಇದೆ? ಎ 50%, ಬಿ 60%, ಸಿ 80%, ಡಿ 71%. ಉತ್ತರ ಡಿ 71%. ಭತ್ತದ ಕೊಂಬೆ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಎ ಗುಜರಾತ್, ಬಿ ಹರಿಯಾಣ, ಸಿ ಉತ್ತರ ಪ್ರದೇಶ್, ಡಿ ಛತ್ತೀಸ್ಗಢ. ಉತ್ತರ ಡಿ ಛತ್ತೀಸ್ಗಢ. ಯಾವ ರಾಜ್ಯದ ಜನರು ನಾಯಿ ಮಾಂಸವನ್ನು ತಿನ್ನುತ್ತಾರೆ? ಎ ಮಿಜೋರಾಂ, ಬಿ ನಾಗಾಲ್ಯಾಂಡ್, ಸಿ ಒರಿಸ್ಸಾ, ಡಿ ರಾಜಸ್ಥಾನ್. ಉತ್ತರ ಬಿ ನಾಗಾಲ್ಯಾಂಡ್. ಹೆಚ್ಚು ಬುದ್ಧಿವಂತ ಜನರು ಇಷ್ಟಪಡುವ ಬಣ್ಣ ಯಾವುದು? ಎ ಕೆಂಪು, ಬಿ ಬಿಳಿ, ಸಿ ಹಳದಿ, ಡಿ ಕಪ್ಪು. ಉತ್ತರ ಡಿ ಕಪ್ಪು. ನಿಮ್ಮ ನೆಚ್ಚಿನ ಬಣ್ಣಕ್ಕೂ ನಿಮ್ಮ ವ್ಯಕ್ತಿತ್ವಕ್ಕೂ ಸಂಬಂಧ ಇದೆ ಎಂಬುದು ಎಲ್ಲರಿಗೂ ತಿಳಿದಿರುವುದಿಲ್ಲ. ಬಣ್ಣ ಮನೋವಿಜ್ಞಾನದ ಕಲರ್ ಸೈಕಾಲಜಿ ಪ್ರಕಾರ ಬಣ್ಣವು ನಮ್ಮ ಗ್ರಹಿಕೆಗಳ ಮೇಲೆ ಪ್ರಭಾವ ಬೀರುತ್ತದೆ. ಕಪ್ಪು ಬಣ್ಣವನ್ನು ಇಷ್ಟಪಡುವವರು ಗಂಭೀರ ಸ್ವರೂಪದವರಾಗಿರುತ್ತಾರೆ. ಇದು ನಮ್ಮ ಸಾಮರ್ಥ್ಯ, ಬುದ್ಧಿವಂತಿಕೆಯನ್ನು ಸಹ ಪ್ರತಿಬಿಂಬಿಸುತ್ತದೆ. ಇವರು ಮಹತ್ವಾಕಾಂಕ್ಷೆ ಉಳ್ಳ ವ್ಯಕ್ತಿಗಳಾಗಿರುತ್ತಾರೆ. ಆದರೆ ಕಪ್ಪು ಬಣ್ಣವನ್ನು ಇಷ್ಟಪಡುವ ಕೆಲವರು ತುಂಬಾ ಸೂಕ್ಷ್ಮ ಮತ್ತು ಎಮೋಷನಲ್ ಕೂಡ ಆಗಿರುತ್ತಾರೆ.